ದಲಿತ ಯುವಕನ ಮರ್ಯಾದೆಗೇಡು ಹತ್ಯೆ, ಅಪರಾಧಿಗೆ ಗಲ್ಲು ಶಿಕ್ಷೆ. ಇನ್ನಾದ್ರೂ ನಿಲ್ಲಲಿ ಈ ಮರ್ಯಾದೆಗೇಡು ಹತ್ಯೆಗಳು. ದಲಿತ ಯುವಕನ ಮರ್ಯಾದೆಗೇಡು ಹತ್ಯೆ ಏನಿದು ಪ್ರಕರಣ? ನಮಸ್ಕಾರ. ಮಕ್ಕಳನ್ನ ಲಾಲನೆ ಪಾಲನೆ ಮಾಡಿ ಪ್ರೀತಿಯಿಂದ ಸಾಕಿದ ತಂದೆ ತಾಯಿ ಮಕ್ಕಳು ವಯೋಸಹಜ ಪ್ರೀತಿ ಅನ್ನೋ ಭಾವಕ್ಕೆ ಬಿದ್ದಾಗ ಪ್ರೀತಿಯಿಂದ ಸಾಕಿದ ಮಕ್ಕಳ ಮೇಲೇನೆ ಪಾಲಕರು ವ್ಯಾಘ್ರರಾಗ್ಬಿಡ್ತಾರೆ. ಅದರಲ್ಲಿಯೂ ಕೂಡ ಯುವತಿ ಪ್ರೀತಿಸಿದ ಹುಡುಗ ದುರ್ಬಲ ಜಾತಿಯವನಾಗಿದ್ರೆ, ಅದರಲ್ಲಿಯೂ ಕೂಡ ದಲಿತನಾಗಿದ್ರೆ ಸ್ವಂತ ಮಗಳಿಗೆನೆ ವಿಷವನ್ನ ಉಣಿಸಿ ನೇಣು ಹಾಕಿ ಕತ್ತು ಕೊಯ್ದು ಬೆಂಕಿ ಹಚ್ಚಿ ಕೊಂದು ಹಾಕ್ತಾರೆ. ಕೆಲವೊಂದು ಪ್ರಕರಣಗಳಲ್ಲಿ ಪ್ರೀತಿಸಿದ ಇಬ್ಬರನ್ನ ಕೊಲೆ ಮಾಡಿದ್ರೆ, ಇನ್ನೂ ಕೆಲವು ಪ್ರಕರಣಗಳಲ್ಲಿ ಮಗಳನ್ನೇ ಕೊಲೆ ಮಾಡ್ತಾರೆ ಅಥವಾ ಅಳಿಯನನ್ನ ಕೊಲೆ ಮಾಡ್ತಾರೆ. ಇಂತಹ ಭೀಕರ ಹತ್ಯೆಗಳು ಮರ್ಯಾದಾ ಹತ್ಯೆಗಳಲ್ಲ, ಮರ್ಯಾದೆಗೇಡು ಹತ್ಯೆಗಳು. ಈ ಮರ್ಯಾದೆಗೇಡು ಹತ್ಯೆಗಳಿಗೆ ಜಾತಿ ಪದ್ಧತಿನೇ ಮೂಲ ಕಾರಣ ಆಗಿದೆ. ಇಂತಹ ಭೀಕರ ಮತ್ತು ಅಸಹ್ಯಕರ ಕೃತ್ಯವನ್ನ ತಮ್ಮ ಜಾತಿ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೆ ಮಾಡ್ತಾ ಇರೋದು ನಿಜಕ್ಕೂ ಆತಂಕಕಾರಿ ವಿಚಾರ. ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಅಂಟಿಕೊಂಡಿರೋ ಒಂದು ಅಪಾಯಕಾರಿ ವೈರಸ್. ಕರ್ನಾಟಕದಲ್ಲಿಯೂ ಕೂಡ ಇಂತಹ ಮರ್ಯಾದೆಗೇಡು ಹತ್ಯೆಗಳು ನಡೆದಿದ್ದಾವೆ. ಇದೀಗ ತೆಲಂಗಾಣದ ನಾಲ್ಗೊಂಡ ಜಿಲ್ಲೆಯ ಮಿರ್ಯಾಲಗುಡದಲ್ಲಿ ನಡೆದಿದ್ದ ದಲಿತ ಯುವಕನ ಮರ್ಯಾದೆಗೇಡು ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತೆಲಂಗಾಣ ನ್ಯಾಯಾಲಯ ಸೋಮವಾರ ತೀರ್ಪೊಂದನ್ನು ಪ್ರಕಟ ಮಾಡಿದೆ. ಓರ್ವ ಅಪರಾಧಿಗೆ ನ್ಯಾಯಾಲಯ ಗಲ್ಲು ಶಿಕ್ಷೆಯನ್ನ ವಿಧಿಸಿತ್ತು. 6 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ಘೋಷಣೆ ಮಾಡಿದೆ. ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. 2018ರಲ್ಲಿ 30 ವರ್ಷದ ಪಿ ಪ್ರಣಯ್ ಕುಮಾರ್ ಎಂಬ ದಲಿತ ಯುವಕನ ಮರ್ಯಾದಾ ಹತ್ಯೆ ನಡೆದಿದೆ. ಈ ಕೊಲೆಗೆ SC/ST ಸೆಷನ್ಸ್ 2ನೇ ಹೆಚ್ಚುವರಿ ನ್ಯಾಯಾಲಯ ಸುಭಾಷ್ ಶರ್ಮಾ ಎಂಬ ಅಪರಾಧಿಗೆ ಮರಣ ದಂಡನೆಯನ್ನ ವಿಧಿಸಿದೆ. ಶರ್ಮಾಗೆ 15,000 ರೂಪಾಯಿ ಮತ್ತು ಇತರ 6 ಅಪರಾಧಿಗಳಿಗೆ ತಲಾ 10,000 ರೂಪಾಯಿ ದಂಡವನ್ನ ನ್ಯಾಯಾಲಯ ವಿಧಿಸಿದೆ. 1 ಕೋಟಿ ರೂಪಾಯಿಗೆ ಕೊಲೆಗಾರರನ್ನ ನೇಮಕ ಮಾಡಿಕೊಂಡಿದ್ದ ಯುವತಿಯ ತಂದೆ ಟಿ ಮಾರುತಿರಾವ್ ಅನ್ನೋರು 2020ರಲ್ಲಿ ಜಾಮೀನಿನ ಮೇಲೆ ಹೊರಬಂದಿದ್ರು. ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಂತ ವರದಿಯಾಗಿದೆ. 2018ರ ಸೆಪ್ಟೆಂಬರ್ನಲ್ಲಿ ಪ್ರಣಯ್ ಕೊಲೆಯಾಗಿದೆ. ಮಿರ್ಯಾಲ್ಗುಡದಲ್ಲಿ ತನ್ನ ಗರ್ಭಿಣಿ ಪತ್ನಿ ಅಮೃತಾಳ ಜೊತೆಗೆ ಆಸ್ಪತ್ರೆಯಿಂದ ಹೊರ ಬರ್ತಾ ಇದ್ದಾಗ ಹಗಲೇನೆ ಪ್ರಣಯ್ ಅವರನ್ನ ಕೊಚ್ಚಿ ಕೊಲೆ ಮಾಡಲಾಗಿತ್ತು. ಈ ಕೃತ್ಯ CCTV ಕ್ಯಾಮೆರಾಗಳಲ್ಲಿ ಸೆರೆಯಾಗಿತ್ತು. ಈ ಮರ್ಯಾದೆಗೇಡು ಹತ್ಯೆಯನ್ನು ಜನರು ತೀವ್ರವಾಗಿ ಖಂಡಿಸಿದ್ರು. ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ಕೂಡ ವ್ಯಕ್ತ ಆಗಿತ್ತು. ಹೆತ್ತ ಮಗಳನ್ನೇ ಕೊಲೆ ಮಾಡೋ ಪೋಷಕರಿಗೆ ಜಾತಿಯ ಮುಖಂಡರು ಇಂತಹ ಮರ್ಯಾದೆಗೇಡು ಹತ್ಯೆಗಳನ್ನು ಖಂಡಿಸಿ ಚೀಮಾರಿಯನ್ನು ಹಾಕಬೇಕಾಗಿದೆ. ಆಗ ಜಾತಿ ಪ್ರತಿಷ್ಠೆಗೆ ಅಂಟಿರೋ ಮರ್ಯಾದೆ ಮುರಿದು ಬಿಡುತ್ತೆ. ಮರ್ಯಾದೆಗೇಡು ಹತ್ಯೆಯ ವಿರುದ್ಧ ಎಲ್ಲರೂ ಕೂಡ ಗಟ್ಟಿ ಧ್ವನಿಯನ್ನ ಎತ್ತಲೇಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.